ಡಯಟ್ ಎಂದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಿನ್ನುವುದಲ್ಲ, ಪೌಷ್ಟಿಕತೆ ಒದಗಿಸುವಂತಹ ಉತ್ತಮ ಆಹಾರವನ್ನು ಸರಿ ಪ್ರಮಾಣದಲ್ಲಿ ತೆಗೆದುಕೊಳ್ಳುವುದು. ಇದರಲ್ಲಿ ದೇಹದ ತೂಕ ಕಡಿಮೆಯಾಗುವುದಲ್ಲದೆ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳನ್ನು ಒದಗಿಸುವುದು. ಏಕೆಂದರೆ ದೇಹದ ಆರೈಕೆ ಸರಿಯಾದ ಬೆಳವಣಿಗೆಗೆ ಬೇಕಾಗಿರುವ ಜೀವಸತ್ವಗಳನ್ನು ಒದಗಿಸುವುದು. ತೂಕ ಇಳಿಸುವುದರ ಜೊತೆಗೆ ಆರೋಗ್ಯವನ್ನು ಕಾದುಕೊಳ್ಳುವುದು. ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರದು, ಯಾವುದರಿಂದ ಯಾವ ಜೀವಸತ್ವ, ಯಾವ ಪೌಷ್ಟಿಕತೆ ದೊರೆಯುತ್ತದೆ, ಇದನ್ನೆಲ್ಲ ಆಲೋಚಿಸಿ ತಿನ್ನಬೇಕು. ಒಳ್ಳೆ ತಿಂಡಿ, ಒಳ್ಳೆ ಊಟ, ಆದರೆ ರಾತ್ರಿ ಊಟ ತುಂಬ ಕಡಿಮೆ ಇರಬೇಕು. ಏಕೆಂದರೆ ಬೆಳಗ್ಗಿನ ತಿಂಡಿ ಊಟ ಕೆಲಸಗಳಲ್ಲಿ ಕ್ಯಾಲೋರಿಗಳು ಸುಟ್ಟು ಹೋಗುತ್ತದೆ. ಆದರೆ ರಾತ್ರಿ ಊಟದಿಂದ ಒದಗುವ ಕ್ಯಾಲೋರಿಗಳು ಖರ್ಚಾಗದೆ ಕೊಬ್ಬಾಗಿ ಶೇಖರಿತಗೊಳ್ಳುತ್ತದೆ. ಅನ್ನದ ಪ್ರಮಾಣ ಕಡಿಮೆ ಮಾಡಿ ರೊಟ್ಟಿ, ಚಪಾತಿ, ರಾಗಿಯ ಪದಾರ್ಥಗಳನ್ನು ಹೆಚ್ಚಿಸಿ. ಊಟದಲ್ಲಿ ಸಾಧ್ಯವಾದಷ್ಟು ಹಸಿ ತರಕಾರಿ, ಸೊಪ್ಪು ಅಳವಡಿಸಿಕೊಳ್ಳಬೇಕು. ನಿಮಗೆ ಇಷ್ಟವಾದ ತಿಂಡಿಯಾದರೂ ಕೂಡ ಹೊಟ್ಟೆ ಬಿಗಿಯುವಂತೆ ಮತ್ತು ಹೊಟ್ಟೆ ತುಂಬಿದ ನಂತರ ತಿನ್ನಬೇಡಿ. ಮಾಂಸಾಹಾರವನ್ನು ಸಾಧ್ಯವಾದಷ್ಟು ಕಡಿತಗೊಳಿಸಿ. ವಾರಕ್ಕೆ 1 ಬಾರಿ ಮಾಡಬೇಕು. ಮೊಟ್ಟೆ, ಮೀನು ನಿಯಮಿತ ಪ್ರಮಾಣದಲ್ಲಿ ತೆಗೆದುಕೊಳ್ಳಬಹುದು. ಸತ್ವಪೂರಿತ ಆಹಾರವನ್ನು ಆರಿಸಿಕೊಳ್ಳಿ. ಇದರಿಂದ ನಿಮ್ಮ ಹಸಿವು ನೀಗಬೇಕು. ದೇಹಕ್ಕೆ ಕೊಬ್ಬು, ಕ್ಯಾಲೋರಿಗಳು ಹೆಚ್ಚಾಗಿ ಇರಬಾರದು. ಸಕ್ಕರೆ ಮತ್ತು ಸಕ್ಕರೆ ಹೊಂದಿದಂತಹ ಪದಾರ್ಥಗಳನ್ನು ಕಡಿಮೆ ಮಾಡಿರಿ. ಕರಿದ ಪದಾರ್ಥಗಳು, ಬೇಕರಿ ಫುಡ್ಸ್, ಡ್ರಿಂಕ್ಸ್, ಚಾಕೊಲೇಟ್ ಇವುಗಳನ್ನೆಲ್ಲ ಸಾಧ್ಯವಾದಷ್ಟು ಕಡಿಮೆ ಮಾಡಿರಿ. ರಾತ್ರಿ ಊಟಕ್ಕೆ ಮಲಗುವುದಕ್ಕೆ 2 ಗಂಟೆಗಳ ಅಂತರವಿರಲಿ. ಸದಾ ಏನಾದರೂ ತಿನ್ನುತ್ತಲೇ ಇರುವುದು ಒಳ್ಳೆಯದಲ್ಲ. ಯಾರೋ ಚೆಲ್ಲಿದ್ದಾರೆ, ಯಾರೋ ಬಿಟ್ಟಿದ್ದಾರೆ, ಕೆಡಿಸದೆ ಎಸೆಯುವ ಬದಲು ತಿನ್ನಬೇಕು ಎಂದು ಆಲೋಚನೆ ಮಾಡಬೇಡಿ. ರಾತ್ರಿ ಊಟ ಪಾರ್ಟಿ ಇತರೆ ಕಾರಣದಿಂದ ಜಾಸ್ತಿಯಾಗಿದ್ದರೆ ಮರುದಿನ ಬೆಳಿಗ್ಗೆ ಸ್ವಲ್ಪ ತಿಂಡಿ ಕಡಿಮೆ ಮಾಡಿ. ಭಾರವಾದ ಊಟದ ನಂತರ ಹಾಗೆಯೇ ಕುಳಿತುಕೊಳ್ಳದೆ ಅತ್ತ ಇತ್ತ ಸ್ವಲ್ಪ ಓಡಾಡಿರಿ. ದಪ್ಪವಾಗಿರುವವರು ಮೈ ಕರಗಿಸಬೇಕೆಂದರೆ ಅವರು ದಿನನಿತ್ಯ ಬಳಕೆಯಲ್ಲಿ ಅನ್ನ, ತುಪ್ಪ, ಕೊಬ್ಬಿನ ಪದಾರ್ಥಗಳು, ಸಿಹಿ ತಿಂಡಿಗಳನ್ನು ಕಡಿಮೆ ಮಾಡಬೇಕು. ದಿನವೂ ಬೆಳ್ಳುಳ್ಳಿ ಸೇವಿಸುವುದರಿಂದ ದೇಹದ ತೂಕ ಇಳಿಯುತ್ತದೆ. ಹೆಚ್ಚು ತರಕಾರಿ, ಹಣ್ಣು, ಹಣ್ಣಿನ ರಸ ಸೇವಿಸಬೇಕು. ಸಕ್ಕರೆಯ ಬದಲು ಜೇನುತುಪ್ಪವನ್ನು ಉಪಯೋಗಿಸಬೇಕು. ಜೊತೆಗೆ ಸ್ಕಿಪ್ಪಿಂಗ್, ವಾಕಿಂಗ್, ಈಜುವುದು ಇವುಗಳನ್ನು ಮಾಡುವುದರಿಂದ ಕೊಬ್ಬು ಕರಗುತ್ತದೆ. ಮಧ್ಯ ಮಧ್ಯ ಹಸಿವಿಗೆ ಕಡಿವಾಣ ಹಾಕಲು ಪ್ರಯತ್ನಿಸಿ. ಆಹಾರಕ್ಕೆ ನಿಯಮಿತ ವೇಳೆ ಗೊತ್ತುಪಡಿಸಿ. ಜಿಡ್ಡು, ಎಣ್ಣೆ, ಕರಿದ ತಿಂಡಿ, ಸಿಹಿ ತಿಂಡಿ ದೂರವಿರಲಿ. ನೀವು ತೂಕ ಇಳಿಸಲು ಪ್ರಯತ್ನಿಸುವುದಾದರೆ ದಿನ ದೂರ ಇಡಬೇಡಿ. ಹಿಂದೆ ಆರಂಭವಾಗಲಿ. ದೈಹಿಕ ಪರಿಶ್ರಮ ಕೂಡ ಅತ್ಯಗತ್ಯ. ಕನಿಷ್ಠ 6 ತಿಂಗಳಿನಿಂದ ವರ್ಷದ ಶ್ರಮ ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.